ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೊಂದು ಕುಕ್ಕಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ನಾನ್ ವೆಜ್ ಡಿಶ್ ಮಟನ್ ಕರಿ ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಮಟನ್ ಕರಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಏನಂದರೆ ಈ ರೆಸಿಪಿಯಲ್ಲಿ ನಾವು ಮಸಾಲೆ ಎಲ್ಲ ಲಾಸ್ಟಲ್ಲಿ ಹಾಕ್ಕೊಳ್ತೀವಿ. ಮಟನ್ ಆದಮೇಲೆ ಕುಕ್ ಆದಮೇಲೆ ಲಾಸ್ಟಲ್ಲಿ ಹಾಕ್ಕೊಳ್ತೀವಿ. ಸೊ ಅದು ಹೆಂಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈಗ ಕುಕಿಂಗ್ ಪ್ರಾಸೆಸ್ ನೋಡೋಣ ಬನ್ನಿ. ಫಸ್ಟು ಮಟನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಇದನ್ನು ಮ್ಯಾರಿನೇಟ್ ಮಾಡಬೇಕು. ಸೊ ಇದಕ್ಕೆ ಸ್ವಲ್ಪ ಮಸಾಲ ಎಲ್ಲ ಹಾಕಬೇಕು. ಫಸ್ಟು ಟರ್ಮರಿಕ್ ಪೌಡರ್, ಆಮೇಲೆ ಒಂದು ಸ್ಪೂನ್ ಉಪ್ಪು, ಟೀ ಸ್ಪೂನ್ ಉಪ್ಪು, ಆಮೇಲೆ ಚಿಲ್ಲಿ ಪೌಡರ್ 2 ಸ್ಪೂನ್ಸ್, ದೆನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಸ್ಪೂನ್ಸ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೋಬೇಕು. ನೋಡಿ, ಈಗ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಹಂಗೆ ಇಡ್ತೀನಿ. ಸ್ವಲ್ಪ ಮಸಾಲ ಎಲ್ಲ ಮಟನ್ನು ಅಬ್ಸರ್ವ್ ಮಾಡುತ್ತೆ. ಈಗ ನಾವೊಂದು ಕುಕ್ಕರಲ್ಲಿ, ಸ್ಟೀಲ್ ಕುಕ್ಕರಲ್ಲಿ ಇದನ್ನು ಕುಕ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋಬೇಕು. ಆಯಿಲ್ ಬಿಸಿ ಆದಮೇಲೆ ಇದರಲ್ಲಿ ಗರಂ ಮಸಾಲ ಐಟಮ್ಸ್ ಹಾಕೋಬೇಕು. ಯು ಹ್ಯಾವ್ ಟು add some garam masala items, ಶಾಹಿ ಜೀರಾ, ಬಿರಿಯಾನಿ ಎಲೆ, ಪಟ್ಟ, ಲವಂಗ, ಏಲಕ್ಕಿ, 2 ಲವಂಗ, 2 ಏಲಕ್ಕಿ. ಸೊ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಒಳ್ಳೆ ಸ್ಮೆಲ್ ಬರುತ್ತೆ ಇದು ಫ್ರೈ ಆದಾಗ. ಈಗ ಆನಿಯನ್ಸ್, ಫೈನ್ಲಿ ಚಾಪ್ಡ್ ಆನಿಯನ್ಸ್. ಓಕೆ, ಅದಕ್ಕಿಂತ ಮುಂಚೆ ಗ್ರೀನ್ ಚಿಲ್ಲೀಸ್. You have to put green chilies, some curry leaves, and finely chopped onions, and cook it until it is light brown. ಲೈಟ್ ಬ್ರೌನ್ ಆಗೋ ತನಕ, ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ನೀವು ಆನಿಯನ್ಸ್ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ಒಂದು ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡ್ರೆ ಬೇಗ ಕುಕ್ ಆಗುತ್ತೆ. ಸೊ ನೋಡಿ, ಇವಾಗ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಆನಿಯನ್ಸ್ದು. ಈಗ ಮಟನ್ ಹಾಕೋಬೇಕು. ನಾವು ಮಸಾಲ ಹಾಕ್ಕೊಳ್ತಾ ಇಲ್ಲ. ಮಟನ್ ಹಾಕ್ಕೊಳ್ತಾ ಇದ್ದೀವಿ. ಮಟನಲ್ಲಿ ಆಲ್ರೆಡಿ ಚಿಲ್ಲಿ ಪೌಡರು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ. ನಾವು ಧನಿಯಾ ಪೌಡ್ರ್ ಆಮೇಲೆ ಗರಂ ಮಸಾಲ ಮಟನ್ ಕುಕ್ ಆದಮೇಲೆ ಹಾಕ್ಕೊಳ್ತೀವಿ ಇದರಲ್ಲಿ, ಈ ರೆಸಿಪಿಯಲ್ಲಿ. ಯಾಕಂದರೆ ಧನಿಯಾ ಪೌಡ್ರ್ ಮುಂಚೆನೇ ಹಾಕೊಂಡ್ಬಿಟ್ರೆ ಅದು ಕುಕ್ ಆಗಲ್ಲ ಮಟನ್ನು. ಸೊ ಈಗ ಆನಿಯನ್ಸು ಆದಮೇಲೆ, ಮಟನ್ ಆದಮೇಲೆ ಇದಕ್ಕೆ ಟೊಮೊಟೊ ಹಾಕೋಬೇಕು. ಫೈನ್ಲಿ ಚಾಪ್ ಟೊಮೊಟೊಸ್ ಹಾಕ್ಕೊಂಡು ಮತ್ತೊಂದು ಸಲ ಈ ಟೊಮೊಟೊಸ್ ಎಲ್ಲ ಮ್ಯಾಶ್ ಆಗಿ ಆಯಿಲ್ ಆಚೆ ಬರೋ ತನಕ ಕುಕ್ ಮಾಡ್ಕೋಬೇಕು. ಸೊ ಟೊಮೊಟೊಸ್ ಫುಲ್ ಸಾಫ್ಟ್ ಆದಮೇಲೆ ಈಗ ಇದನ್ನು
ಕುಕ್ಕರಲ್ಲಿ ಈಗ ನಾವು ಇದನ್ನು ಕುಕ್ ಮಾಡ್ಕೊಳ್ತಾ ಇದೀವಿ. ಅದಕ್ಕೆ ಒಂದು ಗ್ಲಾಸ್ ವಾಟರ್ ಹಾಕೊಳ್ಳಿ. ಹಾಕೊಂಡ್ಮೇಲೆ 6 ವಿಸಿಲ್ಸ್, 6 ವಿಸಿಲ್ ಬರೋ ತನಕ ಕುಕ್ ಆಗಬೇಕು. ಸೊ ಈಗ 6 ವಿಸಿಲ್ಸ್ ಬರೋ ತನಕ ವೆಯ್ಟ್ ಮಾಡಬೇಕು. 6 ವಿಸಿಲ್ಸ್ ಬಂದಮೇಲೆ ಸ್ವಲ್ಪ ಹೊತ್ತು ಈ ಏನಂತಾರೆ, ಈ ಸ್ಟೀಮ್ ಎಲ್ಲ ಹೋಗೋ ತನಕ ವೆಯ್ಟ್ ಮಾಡಬೇಕು. ಆಮೇಲೆ ಓಪನ್ ಮಾಡಿ ನೋಡಿ, ಆಯಿಲ್ ಮೇಲ್ಗಡೆ ಫುಲ್ಲು ತೇಲ್ತಾ ಇದೆ. ಸೊ ಮಟನ್ ಕುಕ್ ಆಗಿದೆ. ಈಗ ನಾವು ಧನಿಯಾ ಪೌಡರ್ ಆಮೇಲೆ ಗರಂ ಮಸಾಲ ಹಾಕ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಒಂದು 4 ನಿಮಿಷ ಕುಕ್ ಮಾಡ್ಕೋಬೇಕು. ಸೊ ನಾವು ಇವಾಗ ಧನಿಯಾ ಪೌಡ್ರು 2 ಸ್ಪೂನ್ ಧನಿಯಾ ಪೌಡ್ರು ಆಮೇಲೆ 1 ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀವಿ. ಕುಕ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಥರ ಕುಕ್ ಮಾಡ್ಕೋಬೇಕು. ಇದಕ್ಕೆ ನಾವು ಪುದೀನ ಆಮೇಲೆ ಕೊತ್ತಂಬರಿನೂ ಹಾಕೋಬೋದು. ಕುಕ್ಕರಲ್ಲಿ ಕುಕ್ ಮಾಡೋಕ್ಕೆ ಮುಂಚೆ ಪುದೀನ ಕೊತ್ತಂಬರಿ ಹಾಕೊಂಡ್ಬಿಡ್ಬೇಕು. ಸೊ ನಿಮಗೆ ಇನ್ನೂ ಟೇಸ್ಟು ತುಂಬ ಫ್ಲೇವರ್ಫುಲ್ಲಾಗಿ ಬರುತ್ತೆ. ನೋಡಿ, ಈಗ ಮಟನ್ ರೆಡಿ ಟು ಈಟ್. ಸೊ ಅಷ್ಟೇ, ಇದು ತುಂಬ ಸಿಂಪಲ್ ಆಗಿದೆ ಮಟನ್. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್ ಆ್ಯಂಡ್ ಬಾಯ್.